ನಂಜುಗುಡಿ ಬೇಗ ಬಾ. ನಂಜುಗುಡಿ ಚಂದ್ರು ಏನು ಏಟಾಗಿಲ್ಲ ತಾನೆ? ಕೊಡು ತಗೋ ಚಂದ್ರು, ನೀರು ಕುಡಿ. ನೀರು ಬೇಡವಾ? ಮತ್ತಿನ್ನೇನು ಬೇಕು? ಅಯ್ಯೋ ದೇವಿ. ಅಪ್ಪನ ನಾನು ನೋಡ್ಕೊತೀನಿ ನಂಜುಗುಡಿ, ನಿಮ್ಮ ಹೋಗು. ಅಪ್ಪ ಏನಾಯ್ತು? ಏನ್ ಬೇಕಿತ್ತು ನಿಮ್ಗೆ? ಇದ್ಯಾಕೆ? ಶಾಂತನು ಇಂಥವನು, ಶಾರದಾ ಈ ರೀತಿ, ಮಧುಮಿತಾನೆ ರಾಧಿಕಾ ಅನ್ನೋದು ಬರೆದು ಮನೆಯವ್ರಿಗೆ ಸತ್ಯ ತಿಳಿಸೋದಕ್ಕ? ಆ ವಿಚಾರ ನನ್ಗೆ ಗೊತ್ತಪ್ಪ, ಆದ್ರೆ ನಾವು ಏನೂ ಮಾಡೋದಕ್ಕೆ ಪರಿಸ್ಥಿತಿಲಿ ಇಲ್ಲ. ನಿಮ್ಗಿದು ಯಾಕೆ ಅರ್ಥ ಆಗ್ತಾ ಇಲ್ಲ? ಅಪ್ಪ, ರಾಧಿಕಾ ತನ್ನ ಮಗುನ ಎಷ್ಟು ಇಷ್ಟಪಡ್ತಾ ಇದ್ದಾಳೆ ಅನ್ನೋದು ನಿಮ್ಗೆ ಗೊತ್ತು ತಾನೆ. ಮಗು ಇಲ್ಲದೆ ಪ್ರಾಣ ಬಿಡ್ತಾಳೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಮತ್ತೆ ಯಾಕೆ ಹುಚ್ತಾನ? ಇದರಿಂದ ಏನಾಗುತ್ತೆ ಅನ್ನೋದು ಗೊತ್ತಿದೆ ನನಗೆ. ಶಾಂತನು ರಾಕ್ಷಸ, ಮಗುನ ಸಾಯಿಸೋದಕ್ಕೂ ಹಿಂಜರಿಯೋಣ ಅಲ್ಲ ಅಪ್ಪ. ಅಪ್ಪ, ಶಾಂತನು ನಮ್ಮ ಮಟ್ಟ ಹಾಕೋದಕ್ಕೆ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ವಿಶು ನನ್ನ ಹತ್ರ ಇದ್ದಾನೆ ಅನ್ಕೊಂಡು ನಮ್ಮನ್ನು ಯಾಮರಿಸ್ತಾ ಇದ್ರು. ಆದರೆ ಈಗ ವಿಶು ಅವರಿಂದ ತಪ್ಪಿಸ್ಕೊಂಡಿದ್ದಾರೆ. ಮುಂದೆ ಶಾಂತನುವಿಂದ ಬಚಾವಾಗೋದಕ್ಕೆ ನಮಗೆ ತುಂಬ ದಾರಿಗಳು ಸಿಗತ್ತೆ. ಈಗ ದುಡುಕಿ ನಾವೇ ಆ ದಾರಿನ ಮುಚ್ಚೋದು ಯಾಕೆ ಹೇಳಿ? ನಿಮ್ಮ ದುಃಖ, ನಿಮ್ಮ ನೋವು, ನಿಮ್ಮ ಸಂಕಟ ಏನೋ ನಂಗೆ ಅರ್ಥ ಆಗುತ್ತೆ. ಆದರೆ ರಾಧಿಕಾ ಪ್ರಾಣ ಮಗು ಕೈಲಿದೆ. ಆ ಮಗು ಶಾಂತನು ಹತ್ರ ಇದೆ. ನಮಗೆ ರಾಧಿಕಾ ಮಗು ಬೇಕು ಅಂದರೆ ಯಾವುದೇ ವಿಚಾರ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನೋಡ್ಕೋಬೇಕಪ್ಪ. ಈಗಾಗಲೇ ದೊಡ್ಡಮ್ಮನಿಗೆ ಶಾಂತನು ಮೇಲೆ ಡೌಟ್ ಬರೋವಾಗ ಮಾಡಿದ್ದೀನಿ. ಶಾಂತನು ಕೆಟ್ಟೋನು ಅನ್ನೋದು ಮನೆಯವ್ರಿಗೆ ತನ್ನಂತಾನೆ ಗೊತ್ತಾಗಬೇಕು. ಮನೆಯವರೇ ಅವನ್ನ ಹೊಡೆದಾಕ್ಬೇಕು. ಅಲ್ಲಿವರೆಗೂ ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಪ್ಪ, ಪ್ಲೀಸ್. ಆದಷ್ಟು ಬೇಗ ನೀವು ಹುಷಾರಾದರೆ ನನಗೆ ಆನೆ ಬಲ ಬರುತ್ತೆ. ಇಂಥ 100 ಶಾಂತನನ್ನು ಎದುರಿಸೋ ಶಕ್ತಿ ನನಗೆ ಬರುತ್ತೆ. ಶಾಂತನು ವಿರುದ್ಧ ಹೋರಾಟ ಮಾಡೋದಕ್ಕಾದರೂ ನೀವು ಹುಷಾರಾಗಬೇಕಪ್ಪ. ನೋಡೋಣ ಶಾಂತನುನ ಅಥವಾ ದೇಸಾಯಿ ಕುಟುಂಬನ ಅಂತ. ಆದರೆ ಅಲ್ಲಿ ತನಕ ನೀವು ರೆಸ್ಟ್ ತಗೊಳ್ಳಿ ಪ್ಲೀಸ್. ಅಜ್ಜಿ ಬನ್ನಿ. ವಿಶು, ಯಾಕಪ್ಪ ನಿದ್ದೆ ಬರಲಿಲ್ವಾ? ಇನ್ನೂ ಇಲ್ಲ ಅಜ್ಜಿ. ಈ ಮನೆಯಲ್ಲಿ ರಾಧಿಕಾ ಇಲ್ಲ ಅನ್ನೋ ಕೊರಗ್ಬಿಟ್ರೆ ಈಗ ಈ ಮನೇಲಿ ಬಹಳ ಸಂತೋಷ ಇದೆ. ಅಮ್ಮನೂ ಫೋನ್ ಮಾಡಿದ್ರು. ನನ್ನ ಧ್ವನಿ ಕೇಳಿದ ತಕ್ಷಣ ಅಮ್ಮ ಅಳೋದಕ್ಕೆ ಶುರು ಮಾಡಿದ್ರು. ವಿವೇಕಾನಂದ್ ಕರ್ಕೊಂಡು ಬರ್ತೀನಿ ಅಂತಲೂ ಹೇಳಿದ್ರು. ನಾನೇ ಬೇಡ ಅಂತ ಹೇಳಿದೆ. ಈಗ ನನ್ನ ನೋಡೋದಕ್ಕಿಂತ ವಿವೇಕಾನಂದ್ ಕಾಲು ಸರಿ ಹೋಗೋದೇ ಮುಖ್ಯ. ಏನಂತೀರಾ? ಹೌದು ಕಣೋ. ಪಾಪ ವಿವೇಕ್, ನೀನು ಹೊರಟೋದ್ಮೇಲೆ ಅವನು ಮಾತಾಡೋದನ್ನೇ ಕಮ್ಮಿ ಮಾಡಿಬಿಟ್ಟ. ಈಗ ನಾನು ಬಂದಿದ್ದೀನಲ್ವಾ, ಎಲ್ಲ ಸರಿ ಹೋಗುತ್ತೆ. ಅಜ್ಜಿ, ಈ ಮನೆಯಲ್ಲಿ ಈಗ ಭಾಳ ಸಂತೋಷ ಇದೆ ಅಂತ ಹೇಳಿದ್ನಲ್ಲ, ಯಾಕೆ ಗೊತ್ತಾ? ಚಿಕ್ಕಪ್ಪ, ಪ್ರದೀಪಣ್ಣ, ರಮ್ಯಾ ಅದಕ್ಕೆ ಎಲ್ಲ ಎಷ್ಟು ಬದಲಾಗಿದಾರಲ್ಲ. ಈಗ ಅನಿಸ್ತಾ ಇದೆ ಇದು ನಿಜವಾಗ್ಲೂ ಧರ್ಮಾಧಿಕಾರಿಗಳ ಮನೆ ಅಂತ. ಈ ಮನೆ ಮುಂಚೆನೂ ಹೀಗೆ ಇತ್ತು. ಆದರೆ ಯಾವಾಗ ಶಾಂತನು ಈ ಮನೆಗೆ ಬಂದು ನಮ್ಮ ಮಧ್ಯೆ ಹುಳಿ ಹಿಂಡೋಕೆ ಶುರು ಮಾಡಿದ್ನೋ ಆವಾಗಿಂತ ಈ ಮನೆ ಹಾಳಾಗೋಯ್ತು. ಡ್ಯಾಡ್,
ಮನೆ ಹಾಳಾಗ್ಲಿಲ್ಲ, ಮನೇಲಿರೋ ಜನ ಹಾಳಾದ್ವಿ. ಚಿಕ್ಕಪ್ಪ, ನನಗೆ ಪ್ರದೀಪ್ ಅಣ್ಣನ ಧರ್ಮಾಧಿಕಾರಿಗಳನ್ನು ಮಾಡಿ ಈ ಮನೆನ ನಾನು ನೀವು ನೋಡ್ಕೊಳ್ಬೇಕು ಅಂತ ಆಸೆ. ಓಹೋ ವಿಶ್ವ, ನಿನ್ ಪ್ಲಾನ್ ಏನಂತ ಗೊತ್ತಾಯ್ತು ಬಿಡು. ಏನಪ್ಪ? ಹೇಗಿದ್ರು ಮುಂದೆ ಹೆಂಡತಿ ಮಕ್ಕಳು ಬರ್ತಾರೆ, ಆರಾಮಾಗಿ ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ಬೋದು ಅಂತ ಪ್ಲಾನ್ ಮಾಡ್ತಾ ಇದೀಯಾ. ಯಾಕೆ ಹೇಳೋ? ಧರ್ಮಾಧಿಕಾರಿ ಆದ್ರೆ ಜವಾಬ್ದಾರಿ ಜಾಸ್ತಿ ಅಲ್ವಾ, ಅದಕ್ಕೆ. ಹಾಗೇನಿಲ್ಲ ಪ್ರದೀಪಣ್ಣ, ಈಗ ನೀನು ಧರ್ಮಾಧಿಕಾರಿ ಆಗೋದಕ್ಕೆ ಫಿಟ್ ಆಗಿದೆಯಾ? ಬೇಡಪ್ಪ, ಧರ್ಮಾಧಿಕಾರಿ ಪಟ್ಟ ಅಂತ ನನಗೆ ಬೇಡವೇ ಬೇಡ. ವಿಶ್ವ, ಮೊದಲು ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಆಸೆ ಇತ್ತು ಕಣ, ಆದರೆ ಈಗ ಆಸೆ ಉಳಿದಿಲ್ಲ. ಹೇಗಿದ್ರೆ ಸ್ವಾಮೀಜಿ ಒಂದು ಸ್ವಲ್ಪ ದಿವಸ ಟೈಮ್ ಕೇಳಿದಾರಲ್ಲ, ಅಷ್ಟರೊಳಗೆ ನಾವು ರಾಧಿಕಾನ ಹುಡ್ಕೋಣ. ಎಲ್ಲಿ ಅಂತ ಗೊತ್ತಿದ್ರೆ ತಾನೇ ಹುಡುಕೋದು. ಚಿಕ್ಕಪ್ಪ, ನಾವು ಶಾಂತನ ಬಗ್ಗೆ ಪೇಪರ್ ಹಾಕ್ಸೋದ್ರ ಬಗ್ಗೆ ಮಾತಾಡ್ತಿದ್ವಲ್ಲ, ಏನಾಯ್ತದು? ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ದೀನಿ, ಹೋಗಿ ಮಾತಾಡ್ಕೊಂಡು ಬರ್ತೀನಿ. ವಿಶು, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಿನ್ನ ಮಗು ರಾಧಿಕಾ ಹುಷಾರಾಗಿರ್ತಾರೆ. ಆ ಕೃಷ್ಣ ಇದ್ದಾನಲ್ಲ ಪರಮಾತ್ಮ, ಅವನು ಎಲ್ಲ ದುಷ್ಟರಿಂದ ಅವರಿಬ್ಬರನ್ನ ಕಾಪಾಡ್ತಾನೆ. ಯೋಚನೆ ಮಾಡೋಕ್ಕೋಗ್ಬೇಡ.